ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಮದುವೆಯಾಗಿರುವಂತಹ ಪ್ರತಿಯೊಂದು ಹೆಣ್ಣಿಗೂ ಕೂಡ ಮೊದಲನೆಯ ಮತ್ತು ಅತಿ ದೊಡ್ಡ ಆಸೆ ಯಾವುದಾದ್ರೂ ಇದ್ದರೆ ಅದು ತಾನು ತಾಯಿ ಆಗುವಂಥ ಆಸೆ. ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ, ತಾನು ತಾಯಿ ಆಗೋದಕ್ಕೆ ಸಾಕಷ್ಟು ಕಷ್ಟಗಳಿರ್ತವೆ. 9 ತಿಂಗಳು ಒಂದು ಭ್ರೂಣವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅದನ್ನು ಲಾಲನೆ ಪೋಷಣೆ ಮಾಡಿ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತನ್ನಿಂದನೇ ಸೇವನೆ ಮಾಡಿ ತನಗೆ ಎಷ್ಟೇ ಕಷ್ಟಗಳಾದರೂ ಕೂಡ ಆ ಒಂದು ಮಗುವನ್ನು ನಾನು ನೋಡಬೇಕು, ನಾನು ತಾಯಿ ಆಗಬೇಕು ಅನ್ನೋ ಕನಸುಗಳನ್ನು ಎಲ್ಲ ಹೆಣ್ಣು ಮಕ್ಕಳು ಕೂಡ ಕಟ್ಟಿಕೊಂಡಿರ್ತಾರೆ. ಸಹಜವಾಗಿ ಒಂದಿಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಇದೆ ಅಂತ ಕಾಣಿಸುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಈ 9 ತಿಂಗಳ ಅಂತ ಹೇಗೆಲ್ಲ ಇರುತ್ತೆ, ಮಗು ಒಳಗಡೆ ಹೇಗೆಲ್ಲ ಬೆಳವಣಿಗೆಗಳಾಗ್ತವೆ, ಏನೇನೆಲ್ಲ ತೊಂದರೆಗಳು ಆಗ್ತಾ ಇರ್ತವೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜೊತೆಗೆ ಇದನ್ನು ಯಾವುದೋ ಊಹಾಪೋಹದಿಂದ ನಿಮ್ಮ ಮುಂದೆ ಇಡ್ತಾ ಇಲ್ಲ, ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ಇದನ್ನು ಮಾಹಿತಿಯನ್ನು ಪಡೆದುಕೊಂಡು ಇದಾದ ಬಳಿಕ ಇದನ್ನು ಒಂದಿಷ್ಟು ಸೋಸಿ ಅಂತ ಹೇಳ್ತೀನಿ. ಸೋಸಿ ನಿಮಗೆ ಪ್ರಥಮ ಹಂತದಲ್ಲಿ ಅಂದರೆ ಮೊದಲನೇ ತಿಂಗಳಲ್ಲಿ, 2ನೇ ತಿಂಗಳಲ್ಲಿ, 3ನೇ ತಿಂಗಳಲ್ಲಿ ಯಾವ ರೀತಿಯಾಗಿ ಭ್ರೂಣ ಡೆವಲಪ್ ಆಗಿ ಆ ಭ್ರೂಣ ಒಂದು ಮಗು ಆಗಿ ಹೊರಗಡೆ ಬರುತ್ತೆ. ಮಗುವಾಗಿ ಆ ಒಂದು ಹೆಣ್ಣಿನಿಂದ ಹೊರಗಡೆ ಬರಬೇಕಾದ್ರೆ ಹೆಣ್ಣಿಗೆ ಎಷ್ಟೆಲ್ಲ ನೋವುಗಳನ್ನು ಕೊಡುತ್ತೆ, ಆ ಒಂದು ಹಂತದಲ್ಲಿ ಏನೇನೆಲ್ಲ ಪ್ರೊಸೀಜರ್ ಅಥವಾ ಹೆಣ್ಣಿನಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೊ ಆ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಕೊನೆವರೆಗೂ ನೋಡಲೇಬೇಕಾದಂಥ ವಿಡಿಯೋ ಇದು. ಅದರಲ್ಲೂ ಕೂಡ ಮದುವೆಯಾಗಿ ಮೊದಲ ಮಗುವಿನ ಬರುವಿಕೆಗಾಗಿ ಕಾಯ್ತಾ ಇರುವಂಥ ಹೆಣ್ಣು ಮಕ್ಕಳು ತಿಳಿದುಕೊಳ್ಳಲೇಬೇಕಾದಂಥ ಮಾಹಿತಿ ಇದು. ಯಾರು ಕೂಡ ಭಯ ಪಟ್ಟುಕೊಳ್ಬೇಕಾದಂಥ ಅಂತ ಏನು ಇರೋದಿಲ್ಲ. ಆದರೆ ಸಹಜವಾಗಿ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ನೋವು ಅದೆಲ್ಲವೂ ಕೂಡ ಇರುತ್ತೆ. ಒಂದು ಮಾತಲ್ಲಿ ಹೇಳೋದಾದ್ರೆ, ಒಂದು ತುಂಬಾ ಸಂತೋಷವನ್ನ ಕಾಣಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗತ್ತಂತೆ. ಅಂದ್ರೆ ತಾನು ತಾಯಿ ಆಗಬೇಕು ಅಥವಾ ನಾನು ತಾಯಿ ಆಗಿದ್ದೀನಿ ಅನ್ನೋ ಒಂದು ಹಿರಿಮೆಯನ್ನು ಪಡೆದುಕೊಳ್ಳೋದಕ್ಕೆ ಆ ಹೆಣ್ಣು ಕೆಲವೊಂದಿಷ್ಟು ನೋವುಗಳನ್ನು ಅನುಭವಿಸ್ತಾ ಇರ್ತಾಳೆ. ಸೊ ಆ ನೋವು ನಿಜಕ್ಕೂ ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ. ಆ ನೋವನ್ನು ಅನುಭವಿಸಿದಾಗಲೇ ಮಾತ್ರ ಅವಳ ಒಂದು ಹೆಣ್ಣಿನ ತನಕ್ಕೆ ಮತ್ತು ಅವಳು ಹೆಣ್ಣಾಗಿ ಒಂದು ಮಗುವಿಗೆ ಜನ್ಮ ನೀಡಿದ್ದಕ್ಕೆ ಸಾರ್ಥಕ ಆಗುವಂಥ ಬದುಕು ಆಗಿಬಿಡುತ್ತೆ. ಸೊ ಈಗ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಗರ್ಭಧಾರಣೆಯ 9 ತಿಂಗಳ ಹಂತಗಳು ಹೇಗಿರುತ್ತೆ, ಅಂದರೆ ಮೊದಲನೇ ತಿಂಗಳು ಹೇಗಿರುತ್ತೆ, 2ನೇ ತಿಂಗಳು ಹೇಗಿರುತ್ತೆ, ಈ ಎಲ್ಲ ಒಂದು ಮಾಹಿತಿನ ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ. ಇನ್ನು ಸಹಜವಾಗಿ ಭ್ರೂಣ ಅಥವಾ ಸಹಜವಾಗಿ ಒಂದು ಹೆಣ್ಣು ಮತ್ತು ಗಂಡು ಮದುವೆ ಆದ ನಂತರ ಇಬ್ಬರ ಒಂದು ಮಿಲನದ ನಂತರ ಒಂದು ಭ್ರೂಣ ಉಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಪ್ರೊಸೀಜರ್ ಬೇರೆ ಹಂತದಲ್ಲಿ ಇರುತ್ತೆ. ಕೆಲವೊಬ್ಬರಿಗೆ ಬೇಗ ಮಗುವಾದರೆ ಕೆಲವೊಬ್ಬರಿಗೆ ತುಂಬ ನಿಧಾನವಾಗಿ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದನ್ನು ಆ ಥರದ್ದೇನಾದರೂ ಸಮಸ್ಯೆಗಳಿದೆ, ಆ ಥರದ್ದೇನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿದ್ದರೆ ಅದಕ್ಕೆ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ. ಸೊ ಈಗ ನಾವು ಭ್ರೂಣ ಅಥವಾ ಮೊದಲ ತಿಂಗಳು ಪ್ರೆಗ್ನೆಂಟ್ ಆಗಿರುವಂತಹ ಮಹಿಳೆಯ ದೇಹದಲ್ಲಿ ಏನೇನೆಲ್ಲ ಮಗುವಿನ ಬೆಳವಣಿಗೆಗಳು ಆಗ್ತಾ ಇರುತ್ತೆ ಎಂಬುದನ್ನು ಮೊದಲ ಹಂತದಲ್ಲಿ ಗಮನಿಸೋದಾದರೆ, ಮೊದಲನೆಯ ತಿಂಗಳು ಗರ್ಭಧಾರಣೆ ಆರಂಭವಾಗುತ್ತೆ. ಮಗು ಬೀಜದಂತಿರುತ್ತದೆ. ಹೃದಯ ಮೆದುಳು ರೂಪುಗೊಳ್ಳೋದಕ್ಕೆ ಆರಂಭಿಸಿ ಬಿಡುತ್ತೆ. ಇನ್ನು 2ನೇ ತಿಂಗಳು ಕಣ್ಣು ಕಿವಿ ಕೈಕಾಲುಗಳು ಬೆಳೆಯೋದಕ್ಕೆ ಆರಂಭಿಸ್ತವೆ. ಹೃದಯ ಬಡಿತವೂ ಕೂಡ ಶುರುವಾಗುತ್ತೆ. ಮಗು ಸುಮಾರು ಕಡಲೆಕಾಯಿಯ ಗಾತ್ರಕ್ಕೆ ಬಂದು ಬಿಡುತ್ತೆ. ಅಂದರೆ ಒಂದು ಕಡಲೆ ಬೀಜ ನೀವೆಲ್ಲ ಕೂಡ ಗಮನಿಸಿದ್ದೀರಿ. 2ನೇ ತಿಂಗಳಿನ ಹೊತ್ತಿಗೆ ಮಗು ಕಡಲೆ ಬೀಜದ ಗಾತ್ರಕ್ಕೆ ಬಂದು ಬಿಡುತ್ತೆ. ಇನ್ನು 3ನೇ ತಿಂಗಳಲ್ಲಿ ಮಗು ಮಾನವನ ಆಕಾರವನ್ನು ಪಡೆಯೋದಕ್ಕೆ ಪ್ರಾರಂಭಿಸುತ್ತೆ. ಕೈಕಾಲು ಚಲನ ಆರಂಭವಾಗುವಂಥ ಅಂತಹದ್ದು. ಇನ್ನು 3ನೇ ತಿಂಗಳ ಕೊನೆಯಲ್ಲಿ ಗರ್ಭಪಾತದ ಅಪಾಯ ಕೂಡ ಕಡಿಮೆ ಆಗಿರುತ್ತೆ. ಇನ್ನು 4ನೇ ತಿಂಗಳಲ್ಲಿ ಗಮನಿಸೋದಾದರೆ ಎಲುಬುಗಳು ಬಲವಾಗಲು ಕೂಡ ಪ್ರಾರಂಭಿಸ್ತವೆ, ಅಂದರೆ ಗಟ್ಟಿ ಆಗೋದಕ್ಕೆ ಪ್ರಾರಂಭಿಸ್ತವೆ. ತಾಯಿ ಹೊಟ್ಟೆ ಸ್ವಲ್ಪ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ. ಮಗು ಚಲಿಸುವುದು ನಿಧಾನವಾಗಿ ಅರಿವಾಗಬಹುದು. ಅಂದರೆ ಮಗು ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು ಫೀಲ್ ಅಥವಾ ಒಂದು ಫೀಲ್ ಬರ್ತಾ ಇರುತ್ತೆ. 5ನೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾವಂತ ಗಮನಿಸೋದಾದರೆ, ತಾಯಿ ಮಗುವಿನ ಚಲನೆ ಸ್ಪಷ್ಟವಾಗಿ ಅನುಭವಿಸ್ತಾಳೆ. ಅಂದರೆ ಮಗು ಯಾವ ರೀತಿಯಾಗಿ ಮೂವ್ಮೆಂಟ್ ಆಗ್ತಾ ಇದೆ, ನನಗೆ ಹೊಟ್ಟೆಗೆ ಒಂಚೂರು ಜೋರಾಗಿ ಪುಷ್ ಮಾಡ್ತಾ ಇದೆಯಾ, ಸೊ ಈ ರೀತಿಯಾದಂಥ ಮೂಮೆಂಟ್ಸ್ಗಳು ಗೊತ್ತಾಗೋದಕ್ಕೆ ಮತ್ತು ಚಲನವಲನಗಳು ತಾಯಿಗೆ ಗೊತ್ತಾಗೋದಕ್ಕೆ ಪ್ರಾರಂಭಿಸ್ತವೆ. ಇನ್ನು ಇದೇ ಸಂದರ್ಭದಲ್ಲಿ ಕೂದಲುಗಳು ಕೂಡ ಬೆಳೆಯೋದಕ್ಕೆ ಪ್ರಾರಂಭಿಸ್ತವೆ, ಗ್ರಂಥಿಗಳು ಕೂಡ ಬೆಳೆಯೋದಕ್ಕೆ ಪ್ರಾರಂಭಿಸ್ತವೆ. ಮಗು ಸುಮಾರು 300ರಿಂದ 400 ಗ್ರಾಮದ ತೂಕದವರೆಗೂ ಕೂಡ ಆ ಒಂದು ಹಂತದಲ್ಲಿ, ಅಂದರೆ 5ನೇ ತಿಂಗಳಿನಲ್ಲಿ 300ರಿಂದ 400 ಗ್ರಾಮದ ತೂಕದವರೆಗೂ ಮಗು ಇರುತ್ತೆ. ಅದಾದ ಬಳಿಕ 6ನೇ ತಿಂಗಳಲ್ಲಿ ಗಮನಿಸೋದಾದರೆ ಮಗು ಶಬ್ದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಪ್ರಾರಂಭಿಸಿರುತ್ತೆ. ಚರ್ಮ ಸಣ್ಣ ಹಾಗೂ ಕೆಂಪದಾಗಿ ಬೆಳೆಯೋದಕ್ಕೆ ಪ್ರಾರಂಭಿಸಿಬಿಟ್ಟಿರುತ್ತೆ. ಇನ್ನು ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ ಅಂದರೆ, ಕೆಲವು ಹೆಣ್ಣು ಮಕ್ಕಳಿಗೆ ಈ 6 ತಿಂಗಳ ಅವಧಿಯಲ್ಲೇ ಅಥವಾ 7 ತಿಂಗಳ ಅವಧಿಯಲ್ಲೇ ಮಗು ಜನಿಸುವಂತಹ ಸಾಧ್ಯತೆ ಇರುತ್ತೆ. ಆದರೆ ಆ ಸಂದರ್ಭಕ್ಕೆ ಜನಿಸಿರುವಂತಹ ಮಗು ಕೂಡ ಬದುಕುವಂತಹ ಸಾಧ್ಯತೆ ಇರುತ್ತೆ. ಅದು ವೈದ್ಯರ ಸಹಾಯದಿಂದ ಮಾತ್ರ. ಅಂದರೆ ವೈದ್ಯರ ತುಂಬ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲೂ ಕೂಡ ಮಗು
ಮಗುವನ್ನು ಬದುಕಿಸಬಹುದಾದಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಆದರೆ 6 ತಿಂಗಳ ಪೂರ್ವದಲ್ಲಿ ಏನಾದರೂ ಮಗು ಜನನ ಆದರೆ ಅದನ್ನು ಬದುಕಿಸುವಂಥ ಕಷ್ಟ ಸಾಕಷ್ಟಾಗಿರುತ್ತೆ. ಬದುಕೋದಿಲ್ಲ ಅಂತ ಹೇಳೋದಕ್ಕಿಂತ 99% ಮಗುಗಳು ಡೆತ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಯಾಕೆಂತಂದರೆ ಅಲ್ಲಿ ಡೆವಲಪ್ಮೆಂಟ್ ಆಗಿರೋದಿಲ್ಲ, ಮಗು ಸ್ಪಷ್ಟವಾಗಿ ಬೆಳೆದಿರೋದಿಲ್ಲ, ಕೈಕಾಲುಗಳು ಸರಿಯಾಗಿ ಬೆಳೆದಿರೋದಿಲ್ಲ. ಹಾಗಾಗಿ ಆ ಸಂದರ್ಭಕ್ಕೆ ಒಂದು ಮಗು ಸಾವನ್ನಪ್ಪುವಂಥ ಸಾಧ್ಯತೆ ಇರುತ್ತೆ. ಆದರೆ 6 ತಿಂಗಳ ನಂತರ ಹುಟ್ಟಿರುವಂತಹ ಮಗು ಬೆಳೆಯುವಂಥ ಮತ್ತು ಬದುಕುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ವೈದ್ಯರ ಚಿಕಿತ್ಸೆ ಅಥವಾ ವೈದ್ಯರ ಸಹಾಯ ತುಂಬ ಮುಖ್ಯವಾಗಿರುತ್ತೆ. ಇನ್ನು 7ನೇ ತಿಂಗಳಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ತವೆ? ಮೆದುಳು ಈ ಸಂದರ್ಭಕ್ಕೆ ತುಂಬ ವೇಗವಾಗಿ ಬೆಳವಣಿಗೆ ಆಗುತ್ತೆ. ಈ 6 ತಿಂಗಳವರೆಗೂ ಒಂದು ಪ್ರೊಸೀಜರ್ ಆದರೆ ಅಥವಾ ಒಂದು ಹಂತ ಆದರೆ ಈ 7ನೇ ತಿಂಗಳಿನಿಂದ 9 ತಿಂಗಳೇನಿದೆಯಲ್ಲ ಇದು ತುಂಬ ಬೇಗವಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಈ ಮಗು ತಯಾರಾಗೋದಕ್ಕೆ ಅಥವಾ ಮಗು ಒಂದು ಮನುಷ್ಯನ ರೂಪಕ್ಕೆ ಬರೋದಕ್ಕೆ ಅಷ್ಟು ಪ್ರೊಸೀಜರ್ ಅಷ್ಟು ದಿನಗಳ ಕಾಲ ತೆಗೆದುಕೊಂಡು ಬಿಡುತ್ತೆ. ನಿಧಾನವಾಗಿ ಕೈಕಾಲುಗಳು ಬೆಳೆಯುತ್ತೆ, ಕಣ್ಣುಗಳು ಬೆಳೆಯೋದಕ್ಕೆ ಪ್ರಾರಂಭಿಸುತ್ತೆ, ಗ್ರಂಥಿಗಳು ಬೆಳೆಯೋದಕ್ಕೆ ಪ್ರಾರಂಭಿಸಿಬಿಡ್ತಾವೆ, ಮಗು ಒಂದಿಷ್ಟು ತೂಕ ಬರೋದಕ್ಕೆ ಪ್ರಾರಂಭಿಸಿರುತ್ತೆ, ಹೃದಯ ಬೆಳಿಬೇಕಾಗುತ್ತೆ. ಸೊ ಇಂಥದ್ದೆಲ್ಲವೂ ಕೂಡ 6 ತಿಂಗಳ ಕಾಲ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. 6 ತಿಂಗಳ ನಂತರ ಈ 7, 8, 9 ತಿಂಗಳೇನಿದೆಯಲ್ಲ ಅದು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಅಂದರೆ ಮೆದುಳು ಅಲ್ಲಿ ಸಂಪೂರ್ಣವಾಗಿ ಬೆಳೆಯೋದಕ್ಕೆ ಪ್ರಾರಂಭಿಸಿಬಿಡುತ್ತೆ, ವೇಗವಾಗಿ ಬೆಳೀತಾ ಇರುತ್ತೆ. ಮಗು ಕಣ್ಣು ತೆರೆದು ಮುಚ್ಚುವಂತಹ ಸಾಧ್ಯತೆಗಳು ಅಂದರೆ ಮಗು ಅಲ್ಲಿ ಏನೇನೆಲ್ಲ ಗಮನಿಸುವಂತಹ ಸಾಧ್ಯತೆಗಳು ಕೂಡ ಹೊಟ್ಟೆ ಒಳಗಡೆ ಇರುತ್ತೆ. ತೂಕ ಸುಮಾರು 1.5 kg ಕೂಡ ಬರುತ್ತೆ. 1 kgಯಿಂದ 1.5 kg ಈ ಮಗುವಿನ ತೂಕ ಇರುತ್ತೆ. ಇನ್ನು 8ನೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು? ಶ್ವಾಸಕೋಶಗಳು ಬಲವಾಗುತ್ತವೆ, ಅಂದರೆ ಗಟ್ಟಿ ಆಗೋದಕ್ಕೆ ಪ್ರಾರಂಭಿಸಿಬಿಡ್ತವೆ. ಮಗು ತಲೆ ಕೆಳಗೆ ತಿರುಗುತ್ತದೆ, ಅಂದರೆ ಪ್ರಸರಣಕ್ಕೆ ಸಿದ್ಧತೆಯನ್ನು ಪಡೆದುಕೊಳ್ಳುತ್ತದೆ. ಚಲನೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತದೆ, ಯಾಕೆಂತಂದರೆ ಹೊಟ್ಟೆ ಒಳಗಡೆ ಸ್ಥಳ ಕಡಿಮೆ ಆಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಅಂದರೆ ಮಗು ಡೆವಲಪ್ ಆದ ಹಾಗೆ ಅಥವಾ ತೂಕ ಹೆಚ್ಚಾದ ಹಾಗೆ ಹೊಟ್ಟೆ ಒಳಗಡೆ ಜಾಗ ಕಡಿಮೆ ಆಗುತ್ತೆ. ಹಾಗಾಗಿ ಇರುವಂಥ ಜಾಗವನ್ನು ಮಗು ಎಲ್ಲವೂ ಕೂಡ ಬೆಳೆದುಕೊಂಡು ಆವರಿಸಿಕೊಂಡ ನಂತರ ಒಂದಿಷ್ಟು ಚಲನವಲನೆ ಮಾಡೋದಕ್ಕೆ ಅದಕ್ಕೆ ಕಷ್ಟವಾಗುತ್ತೆ. ಹಾಗಂತ ಸ್ಟಾಪ್ ಆಗೋದಿಲ್ಲ. ತಾಯಿಗೆ ಆ ಸಂದರ್ಭಕ್ಕೆ ಒಂದಿಷ್ಟು ಕಷ್ಟಗಳು ಆಗೋದಕ್ಕೆ ಪ್ರಾರಂಭಿಸಿಬಿಡ್ತವೆ. ಈ 7 ತಿಂಗಳವರೆಗೂ ಒಂದು ಅವಧಿ ಆದರೆ ಈ 8ನೇ ತಿಂಗಳಲ್ಲಿ ಮಗು ಚಲನವಲನೆಗಳನ್ನು ಮಾಡ್ತಾ ಇರೋದ್ರಿಂದ ತಾಯಿಗೆ ಒಂದಿಷ್ಟು ನೋವು ಅಂಥದ್ದೆಲ್ಲವೂ ಕೂಡ ಪ್ರಾರಂಭವಾಗಿ ಬಿಟ್ಟಿರುತ್ತೆ. ಅದೆಲ್ಲವೂ ಕೂಡ ಆದ ಬಳಿಕ ಕೊನೆಯ ಹಂತ ಅಂದರೆ 9ನೇ ತಿಂಗಳು. 9ನೇ ತಿಂಗಳು ತುಂಬ ಮುಖ್ಯವಾದಂಥ ಹಂತ ಇದು. 8 ತಿಂಗಳ ಅವಧಿ ಒಂದು ಲೆಕ್ಕವಾದರೆ ಈ 9ನೇ ತಿಂಗಳಿನ ಅವಧಿಯೇ ಒಂದು ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಮಗು ಸಂಪೂರ್ಣವಾಗಿ ಬೆಳವಣಿಗೆಯನ್ನು ಹೊಂದಿಬಿಟ್ಟಿರುತ್ತದೆ. ತೂಕ ಸುಮಾರು 2.5 kgಯಿಂದ 3.5 kg ಕೂಡ ಬಂದಿರುತ್ತೆ. ಕೆಲವೊಂದು ಮಗು ದಷ್ಟಮುಷ್ಟವಾಗಿರ್ತವೆ, ಕೆಲವೊಂದು ಮಗು 4 kg ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಕೆಲವೊಂದಿಷ್ಟು ಜನ ಅಥವಾ ಕೆಲವೊಂದಿಷ್ಟು ಮಹಿಳೆಯರು ಸ್ಟ್ರಾಂಗ್ ಇಲ್ಲ ಅಥವಾ ಬೇರೆ ಬೇರೆ ಏನೋ ಸಮಸ್ಯೆ ಈ ಥರದ್ದು ಏನಾದರೂ ಇದ್ದರೆ 2.5 kgಗಿಂತನೂ ಕಡಿಮೆ ಇರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅದು ಅವರವರ ಒಂದು ಬದುಕು ಅಥವಾ ಅವರವರ ಒಂದು ದಿನಚರಿಯ ಅಥವಾ ಅವರವರ ಜೀವನದ ಆಧಾರದ ಮೇಲೆ ಮಗು ತೂಕ ಬೆಳವಣಿಗೆ ಅಂಥದ್ದೆಲ್ಲವೂ ಕೂಡ ಹೆಚ್ಚು ಕಡಿಮೆ ವೇರಿಯೇಷನಲ್ಲಿ ಇರುತ್ತೆ. ಆದರೆ ಈ ತಿಂಗಳಿನಲ್ಲಿ ಅಂದರೆ 9ನೇ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಮಗು ಏನೇನೆಲ್ಲ ಡೆವಲಪ್ಮೆಂಟ್ ಆಗಬೇಕಾಗಿರುತ್ತೋ ಎಲ್ಲವೂ ಕೂಡ ಡೆವಲಪ್ಮೆಂಟ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದರೆ 9 ತಿಂಗಳು ನಿಮಗೆ ಆಗಿದೆ ಅಂತ ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಮಗು ಡಿಲಿವರಿ ಆಗುವಂತಾದರೆ ಮಗು ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಮಗು ಜನನ ಆಗುವಂತಹ ಪೂರ್ವದಲ್ಲಿ ಕೆಲವೊಂದು ಹಂತಗಳಿರ್ತವೆ. ಒಂದು 2-3 ಹಂತಗಳನ್ನು ನಾನು ನಿಮಗೆ ವೈದ್ಯರ ಸಲಹೆಯ ಮೂಲಕ ಏನೇನೆಲ್ಲ ಆ ಸಂದರ್ಭಕ್ಕೆ ಬದಲಾವಣೆಗಳು ಆಗ್ತಾ ಇರ್ತವೆ ಅನ್ನೋದನ್ನು ಈ ಸಂದರ್ಭಕ್ಕೆ ತಿಳಿಸ್ಕೊಟ್ಟು ಬಿಡ್ತೀನಿ. ಯಾಕೆ ಅಂತಂದರೆ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಯಾವುದೇ ಹೆಣ್ಣು ಮಕ್ಕಳು ಭಯ ಪಡಬಾರದು. ಈ ಒಂದು ಸಂದರ್ಭದಲ್ಲಿ ಭಯವನ್ನು ಪಟ್ಟರೆ ಸಹಜವಾಗಿ ಹೆಣ್ಣು ಮಕ್ಕಳಿಗೆ ನೋವುಗಳಾಗುವಂಥ ಸಾಧ್ಯತೆ ಅಂದರೆ ಅತಿ ಹೆಚ್ಚು ನೋವುಗಳಾಗುವಂಥ ಸಾಧ್ಯತೆ ಅಥವಾ ಅವರಿಗೆ ಜೀವಕ್ಕೆ ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಭಯವನ್ನು ಪಡದೆ ಸರಳವಾಗಿ ಇರಬೇಕು. ಕೆಲವೊಂದು ನೋವುಗಳನ್ನು ಆ ಸಂದರ್ಭಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ತಡೆದುಕೊಳ್ಳಬೇಕಾಗುತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ತಡೆದುಕೊಂಡಾಗಲೇ ತಾನೇ ಒಂದು ಹೆಣ್ಣು ತಾಯಿಯಾಗಿ ಆ ಒಂದು ಶ್ರೇಷ್ಠ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಯಾವ ಹೆಣ್ಣು ಮಕ್ಕಳು ಕೂಡ ಭಯ ಪಡಬಾರದು ಆ ಒಂದು ಹಂತದಲ್ಲಿ. ಇನ್ನು ಡಿಲಿವರಿ ಸಮಯದಲ್ಲಿ ಅಥವಾ ಆ ಒಂದು 9 ತಿಂಗಳ ಆದ ಬಳಿಕ ಅಥವಾ ಈ ಡಿಲಿವರಿ ಆಗಬೇಕು ಅನ್ನೋ ಸಮಯದಲ್ಲಿ ಒಂದಿಷ್ಟು ಹಂತಗಳಿರ್ತವೆ. ಏನೇನೆಲ್ಲ ಆ ಒಂದು ಮಹಿಳೆಯರಲ್ಲಿ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅದನ್ನು ಒಂದಿಷ್ಟು ಗಮನಿಸೋದಾದರೆ ಗರ್ಭಾಶಯದ ಬಾಯಿ ತೆರೆಯುವ ಹಂತದ್ದು. ಅಂದರೆ ಗರ್ಭಾಶಯ ಬಾಯಿ ತೆರೆಯೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಗರ್ಭಾಶಯದಲ್ಲಿ ಒಂದಿಷ್ಟು ನೋವುಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ನಿಧಾನವಾದಂಥ ನೋವುಗಳು ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡ್ತವೆ. ಗರ್ಭಾಶಯದ ಬಾಯಿ ನಿಧಾನವಾಗಿ 0ರಿಂದ 10 ಸೆಂಟಿಮೀಟರ್ವರೆಗೂ ಕೂಡ ತೆರೆಯುವಂಥ ಸಾಧ್ಯತೆ ಇರುತ್ತೆ. ಈ ಹಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಅಂದರೆ ಬೇಗ ಆ ಒಂದು ಪ್ರೊಸೀಜರ್ ಆಗುತ್ತಾ? ಸಹಜವಾಗಿ ಆಗೋದಿಲ್ಲ. ಕೆಲವರಿಗೆ ಬೇಗವೂ ಕೂಡ ಆಗಬಹುದು, ಆದರೆ ಇನ್ನು ಕೆಲವರಿಗೆ ನಿಧಾನಗತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೀರು ಚಿಮ್ಮುವಂಥದ್ದು ಆ ರೀತಿಯಾಗಿ ಅಂದರೆ ಸಹಜವಾಗಿ ಮೂತ್ರ ಹೋಗ್ತಾ ಇದೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳು. ಸಹಜವಾಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಈ ಹಂತದಲ್ಲಿ ಅಂದರೆ ಡಿಲಿವರಿ ಸಮಯದಲ್ಲಿ ಈ ರೀತಿಯಾಗಿ ಒಂದಿಷ್ಟು ಪ್ರೊಸೀಜರ್ ಆಗ್ತಾ ಇರುತ್ತೆ. ಇನ್ನು 2ನೆಯ ಹಂತ ಏನು ಅಂತಂದರೆ ಗರ್ಭಾಶಯ ಬಾಯಿ ಸಂಪೂರ್ಣವಾಗಿ
ನಿಧಾನವಾಗಿ ತೆರೆಯುವುದಕ್ಕೆ ಪ್ರಾರಂಭಿಸಿಬಿಡುತ್ತೆ. ತಾಯಿಗೆ ಜೋರಾಗಿ ಒತ್ತುವ ಭಾವನೆ, ಅಂದರೆ ಮಗು ಹೊರಗಡೆ ಬಂದುಬಿಡಬೇಕು ಅನ್ನೋ ಒಂದು ಫೀಲಲ್ಲಿ ಈ ಹೆಣ್ಣು ಮಕ್ಕಳಿಗೆ ಆ ಒಂದು ಭಾವನೆಗಳು ಬರೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಆ ಪ್ರೊಸೀಜರ್ ಕೂಡ ಆಗ್ತಾ ಇರುತ್ತೆ. ಮಗು ತಲೆ ಭಾಗದಿಂದ ಹೊರಬಂದು ಸಂಪೂರ್ಣವಾಗಿ ಜನಿಸೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಈ ಹಂತ ಸಾಮಾನ್ಯವಾಗಿ ಕಡಿಮೆ ಸಮಯದಲ್ಲಿ ಮುಗಿದು ಹೋಗುತ್ತದೆ. ಅಂದರೆ ಈಗ ಡಿಲಿವರಿ ಆಗಬೇಕು ಅಥವಾ ಮಗು ಹೊರಗಡೆ ಬರೋದಕ್ಕೆ ಸಿದ್ಧವಾಗಿದೆ ಅಂದ ತಕ್ಷಣ ಮಗು ತುಂಬ ಟೈಮ್ ತೆಗೆದುಕೊಳ್ಳೋದಿಲ್ಲ. ಈ ಹಂತ ಏನಾಗ್ಬಿಡುತ್ತೆ, ಪ್ರೊಸೀಜರ್ ಒಂದು 2 ನಿಮಿಷ ಅಥವಾ 5 ನಿಮಿಷ ಆಸುಪಾಸಿನಲ್ಲಿ ಈ ಎಲ್ಲ ಪ್ರೊಸೀಜರ್ ಆಗುವಂಥದ್ದು. ಇನ್ನು 3ನೇ ಹಂತ, ಮಗು ಜನಿಸಿದ ನಂತರ ಪ್ಲಾಸೆಂಟಾ ಮತ್ತು ಉಳಿದ ಭಾಗಗಳು ಹೊರಗಡೆ ಬರೋದಕ್ಕೆ ಪ್ರಾರಂಭಿಸಿ ಬಿಡ್ತವೆ. ಅಂದರೆ ಬೇರೆ ಬೇರೆ ಒಂದಿಷ್ಟು ಮಗುವಿನ ಜೊತೆಗಿದ್ದಂಥ ಹೆಣ್ಣು ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಅಂತ ಹೇಳೋದಾದರೆ ಬೇರೆ ಬೇರೆ ಮಾಸ ಅಂತ ಕರೀತಾರೆ, ಅಥವಾ ಕೆಲವೊಂದು ಕಡೆ ಮಗುವನ್ನು ಪ್ರೊಟೆಕ್ಟ್ ಮಾಡುವಂಥ ವಸ್ತು ಇರುತ್ತೆ ಒಳಗಡೆ. ಸೊ ಅದೆಲ್ಲವೂ ಕೂಡ ಹೊರಗಡೆ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಸಾಮಾನ್ಯವಾಗಿ 5ರಿಂದ 30 ನಿಮಿಷದ ಒಳಗಡೆ ಇದೆಲ್ಲವೂ ಕೂಡ ಪ್ರೊಸೀಜರ್ ಮುಗಿದೋಗ್ಬಿಡುತ್ತೆ. ಎಲ್ಲ ತುಂಬ ಹೊತ್ತು ಸಮಯ ತೆಗೆದುಕೊಳ್ಳೋದಿಲ್ಲ. 5ರಿಂದ ಒಂದು 30 ನಿಮಿಷ, ಅಂದರೆ ಅರ್ಧ ಗಂಟೆ ಒಳಗಡೆ ಆಗಿ ಮಗುವಿನ ಜನನ ಆದ ಬಳಿಕ ಎಲ್ಲವೂ ಕೂಡ ಕ್ಲಿಯರ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಜನರಿಗೆ ಒಂದಿಷ್ಟು ತೊಂದರೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡು ಹೆಣ್ಣು ಮಕ್ಕಳು ಒಂದು ತಾಯಿ ಆಗುವಂಥ ಸಾಧ್ಯತೆ ಇಷ್ಟೆಲ್ಲ ಪ್ರೊಸೀಜರ್ ಆದ ಬಳಿಕವೇ ಇರುತ್ತೆ. ಸೊ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ತನಗೆ ಎಷ್ಟೋ ನೋವುಗಳು ಇದೆ ಅಂತ ನೋಡಿರ್ತಾರೆ, ಕಂಡಿರ್ತಾರೆ, ಸಾಕಷ್ಟು ಜನರ ಅನುಭವವನ್ನು ಕೂಡ ಆಲಿಸಿರ್ತಾರೆ. ಅದು ಹಾಗೆಯೂ ಕೂಡ ತಾನು ಹೆಣ್ಣಾಗಬೇಕು, ನಾನು ಇನ್ನೊಂದು ಜೀವಕ್ಕೆ ಜೀವವನ್ನು ಕೊಡಬೇಕು ಅಂತೇಳಿ ತಮ್ಮ ಜೀವನವನ್ನು ಒತ್ತೆ ಇಟ್ಟು ತಾಯಿ ಆಗೋದಕ್ಕೆ ಮುನ್ನುಗ್ಗಿರ್ತಾರಲ್ಲ, ನಿಜಕ್ಕೂ ಆ ಒಂದು ಪ್ರೀತಿ, ಆ ಒಂದು ಕಾರ್ಯಕ್ಕೆ ಏನೇ ಹೇಳಿದರೂ ಕೂಡ, ಎಷ್ಟೇ ಸೆಲ್ಯೂಟ್ ಮಾಡಿದರೂ ಕೂಡ ತುಂಬ ಕಡಿಮೆ ಅಂತ ಅನಿಸಿಬಿಡುತ್ತೆ. ಯಾಕೆಂತಂದರೆ ತಮ್ಮ ಜೀವನವನ್ನು ಒತ್ತೆ ಇಟ್ಟು ಇನ್ನೊಂದು ಮಗುವಿಗೆ ಜೀವ ಕೊಡೋದಿದೆಯಲ್ಲ, ಅದನ್ನು ಅಷ್ಟು ಸುಲಭವಾಗಿ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಒಂದು ಹೆಣ್ಣಿನಿಂದ ಮಾತ್ರವೇ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೆಣ್ಣಿನ ಒಂದು ಈ ಕೆಲಸ ಅಥವಾ ಹೆಣ್ಣಿನ ಈ ಒಂದು ತಾಯಿತನ ಇದೆಯಲ್ಲ, ನಾವು ಅಂದುಕೊಂಡಷ್ಟು ಅಷ್ಟು ಸುಲಭವಾದಂಥದ್ದಲ್ಲ. ಸೊ ನಿಜವಾಗ್ಲೂ ತುಂಬ ಗ್ರೇಟ್ ಅಂತಲೇ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟು ಈ ಹಂತದಲ್ಲಿ ಒಂದು ಮಗು ಜನನ ಆಗುವಂಥ ಸಾಧ್ಯತೆ ಮತ್ತು ಒಂದು ಮಗು ಜನನ ಆಗೋದಕ್ಕೆ ಈ ಎಲ್ಲ ಹಂತಗಳು ಸಹಜವಾಗಿ ನಡೀತಾ ಇರ್ತವೆ. ಸೊ ಈ ಒಂದು ಮಾಹಿತಿಯನ್ನು ವೈದ್ಯರ ಒಂದು ಸಲಹೆಯನ್ನು ಪಡೆದುಕೊಂಡು, ವೈದ್ಯರಿಂದ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮೊಟ್ಟಿಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಹಂಚ್ಕೊಂಡು ಬಿಟ್ಟಿದ್ದೀನಿ. ಡೀಪಾಗಿ ಹೋಗ್ಬಿಟ್ರೆ ತುಂಬ ವಿವರಣೆ ಇದೆ. ಅದನ್ನು ಹೊರತುಪಡಿಸಿ ಸಂಕ್ಷಿಪ್ತವಾಗಿ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಹಂತ ಹಂತವಾಗಿ ಹೇಗೆಲ್ಲ ಮಗು ಬೆಳವಣಿಗೆ ಆಗುತ್ತೆ, ಮಗು ಡಿಲಿವರಿ ಆಗಬೇಕಾದಂತಹ ಸಮಯದಲ್ಲಿ ಏನೇನೆಲ್ಲ ಪ್ರೊಸೀಜರ್ ಆಗ್ತಾ ಇರುತ್ತೆ, ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಸೊ ಈ ಒಂದು ಮಾಹಿತಿ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.